ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಬೆಳಗುತ್ತಿರುವವನು ಯಾರು ಗೊತ್ತೇ? ಬೇರೆ ಯಾರೂ ಅಲ್ಲ, ಚಂದ್ರದೇವ. ಅಂದು ಬಹುವಾಗಿ ಮೆರೆಯುತ್ತಿದ್ದ, ಇಂದು ಅದೇ ಬಡಪಾಯಿ ನನ್ನ ಬಂಧನದಲ್ಲಿದ್ದಾನೆ. ರಾತ್ರಿ ಜಗತ್ತಿಗೆ ತಂಪನ್ನು ಮಂದಹಾಸವನ್ನು ಬೀರುವವನು, ಮಹಾದೇವನ ಜಟೆಯಲ್ಲಿ ಸ್ಥಾನ ಪಡೆದವನು. ಪೃಥ್ವಿಯಲ್ಲಿ ಜನರು ನಿದ್ರಾದೇವಿಯನ್ನು ಅಲಂಕರಿಸಿ ಸುಖ ಸ್ವಪ್ನವನ್ನು ಕಾಣುವುದು ಈ ಚಂದ್ರನಲ್ಲೇ. ಔಷಧಿ ಸಸ್ಯಗಳು ಕೂಡ ಇವನ ಕಾರಣದಿಂದಲೇ ಭೂಮಿಯ ಮೇಲೆ ಪಾಲಿಸಲ್ಪಡುತ್ತವೆ. ಕತ್ತಲೆ ಸಾಮ್ರಾಜ್ಯದಲ್ಲಿ ಬೆಳಕು ನೀಡುವವನು ನಾನೇ ಎಂಬ ಅಹಂಕಾರದಲ್ಲಿದ್ದನು. ನೋಡು ಈಗ ಹೇಗಿದ್ದಾನೆ. ಇಂದು ಭಗವಾನ್ ದಶಕಂಠನ ಬಂಧನದಲ್ಲಿದ್ದಾನೆ. ಇವನನ್ನೇ ಕಟ್ಟಿ ನಿಲ್ಲಿಸಿದ ನಾನು ನಿನ್ನನ್ನು ಬಿಡುತ್ತೇನೆಯೇ? ಇಲ್ಲಿಗೆ ಬಂದವರು ಮತ್ತೆ ಹಿಂತಿರುಗುವಂತಿಲ್ಲ. ಕಟಕಾಸುರ, ಚಂದ್ರ ತುಂಬಾ ಒಳ್ಳೆಯವನು. ಇವನನ್ನು ಬಂಧನದಲ್ಲಿಟ್ಟು ಹಿಂಸಿಸಬೇಡ. ಬಿಟ್ಟು ಬಿಡು. ನನಗೆ ತುಂಬಾ ಹಸಿವಾಗಿದೆ. ಓಹೋ, ಎಷ್ಟು ಬೇಗ ಆ ದಿಗಂತದ ಹಣ್ಣನ್ನು ತಿನ್ನುವೆನೋ ಎಂಬ ಬಯಕೆ. ನಾನು ಹೊರಡುತ್ತೇನೆ. ಸರಿಯಾಗಿಯೇ ಹೇಳಿದೆ ಬಾಲಕ. ನನಗೂ ಹಸಿವಾಗಿದೆ. ಆಹಾ, ಎಳೆಯ ಮಾಂಸ ಬೇರೆ. ಮುಂಜಾನೆಯ ಆಹಾರವಾಗಲು ನೀನು ಸರಿಯಾಗಿಯೇ ಇದ್ದೀಯೇ. ಮಹಾಪ್ರಭು, ಕ್ಷಮಿಸಬೇಕು. ರಾಜಕುಮಾರ ಇನ್ನೂ ಪತ್ತೆಯಾಗಿಲ್ಲ. ಅರಮನೆಯ ಮೂಲೆ ಮೂಲೆಯಲ್ಲಿಯೂ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲಿಯೂ ಹುಡುಕಿದ್ದಾಗಿದೆ. ಆದರೆ ಅವರ ಸುಳಿವೇ ಸಿಗಲಿಲ್ಲ. ಮುಂದೆ ನಮಗೆ ದಿಕ್ಕೇ ತೋಚದಂತಾಯಿತು. ಕಟಕಾಸುರ, ನಾನು ಇಲ್ಲಿದ್ದೇನೆ. ಏ ಶಕ್ತಿಶಾಲಿ ಅಸುರನೇ, ನಮ್ಮ ನಡುವಿನ ಹೋರಾಟ ಒಳ್ಳೆಯದಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ. ಬಿಟ್ಟು ಬಿಡು, ನಾನು ಇಲ್ಲಿಂದ ಹೋಗಬೇಕು. ನೀನು ಇಲ್ಲಿಂದ ಹೋಗಲಾರೆ ಬಾಲಕ. ನಿನ್ನ ಜೀವ ಹೋಗಬೇಕಷ್ಟೇ. ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ನನ್ನಿಂದ ಯಾರೊಬ್ಬರೂ ತಪ್ಪಿಸಿಕೊಳ್ಳಲಾರರು. ಕಟಕಾಸುರ, ನಾನು ಇಲ್ಲಿದ್ದೇನೆ. ಬಾಲಕ, ಎಷ್ಟು ಹೊತ್ತು ನಿನ್ನನ್ನು ನೀನು ಕಾಪಾಡಿಕೊಳ್ಳುತ್ತೀಯ?
ಹೇಗಿದ್ದರೂ ನನ್ನ ಕೈಗೆ ನೀನು ಸಿಗಲೇಬೇಕು. ನಿನ್ನನ್ನು ಕೊಂದು ಎಳೆಯ ದೇಹವನ್ನು ತಿಂದು ನಿನ್ನ ತಲೆಯನ್ನು ಭಗವಾನ್ ದಶಕಂಠನಿಗೆ ತಲುಪಿಸುತ್ತೇನೆ. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ. ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.